ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭುವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಭಂಡಾರಿಕೇರಿ ಮಠ ಇದು ಮಧ್ವರಿಗೆ ದೀಕ್ಷೆಯನ್ನು ಕೊಟ್ಟಂತಹ ಅಚ್ಯುತ ಪ್ರೇಕ್ಷರ ಪರಂಪರೆಯ ಮಠ. ಅಚ್ಯುತ ಪ್ರೇಕ್ಷರು ಇಲ್ಲಿ ಮಧ್ವಾಚಾರ್ಯರಿಗೆ ದೀಕ್ಷೆ ಕೊಟ್ಟದಲ್ಲದೆ ಕೊನೆ ಕಾಲದಲ್ಲಿ ಈ ಮಠದಲ್ಲೇನೆ ಅವರ ವಾಸ್ತವ್ಯವನ್ನು ಹೊಂದಿದ್ರು ಎಂಬ ಇತ್ತೀಚಿನ ದಾಖಲೆಗಳಲ್ಲಿ ನಮಗೆ ಕಂಡುಬಂದಿದೆ. ಅಷ್ಟೇ ಅಲ್ಲದೆ ಅಚ್ಯುತ ಪ್ರೇಕ್ಷರು ವಿಶೇಷವಾಗಿ ಇಲ್ಲಿ ರುದ್ರನನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಇಲ್ಲಿ ವಿಶೇಷ ಸನ್ನಿಧಾನ ಇದೆ ಅಂತೂ ಕೂಡ ತಿಳಿದು ಬಂದಿದೆ. ಅಂತಹ ಅದರ ಪರಂಪರೆ ಮಧ್ವಾಚಾರ್ಯರ ಪ್ರಿಯ ಶಿಷ್ಯರಾಗಿರ್ತಕ್ಕಂತಹ ಸತ್ಯತೀರ್ಥರು ಈ ಭಂಡಾರಿಕೇರಿ ಮಠದ ಪೀಠವನ್ನು ಅಲಂಕರಿಸಿದವರು. ಅದಾದ ನಂತರ ವಾದಿರಾಜರ ತಮ್ಮನಾಗಿರ್ತಕ್ಕಂತಹ ಸುರೋತ್ತಮ ತೀರ್ಥರು ಬಹಳ ಪ್ರಕಾಂಡ ಪಂಡಿತರು, ಯುಕ್ತಿ ಮಲ್ಲಿಕಕ್ಕೆ ಟೀಕೆ ಬರೆದವರು, ಆಗ ಪಾಖಂಡ ಮತಕ್ಕೆ ಟಿಪ್ಪಣಿ ಬರೆದವರು, ಹಾಗೆ ಸನ್ಯಾಸ ಪದ್ಧತಿಗೆ ಟಿಪ್ಪಣಿಯನ್ನು ಬರೆದವರು. ಅವರ ಮೂಲ ಬೃಂದಾವನ ಇಲ್ಲೇ ಇದೆ, ಭಂಡಾರಿಕೆರೆಯಲ್ಲೇ. ಅದರ ನಂತರ ಅನೇಕ ದೊಡ್ಡ ತಪಸ್ಸುಗಳು ಈ ಪೀಠವನ್ನು ಅಲಂಕರಿಸಿದರು. ಇತ್ತೀಚಿನ ಸಾಮಾನ್ಯ 20ನೇ ಶತಮಾನದ ಶಕಪುರುಷರಾಗಿರ್ತಕ್ಕಂತಹ ಎಲ್ಲರಿಗೂ ತಿಳಿದಿರಂತೆ ವಿದ್ಯಾಮಾನ್ಯ ತೀರ್ಥರು ಶ್ರೀಕೃಷ್ಣನನ್ನು ವಿಶೇಷವಾಗಿ ಪೂಜಿಸಿದವರು. ಭಂಡಾರಿಕೇರಿ ಮಠ ಪೀಠವನ್ನು ಅಲಂಕರಿಸಿದವರು ವಿಶೇಷವಾದ ತಮ್ಮ ತಪಸ್ಸು ಜ್ಞಾನ ಭಕ್ತಿಯಿಂದ ಶ್ರೀಕೃಷ್ಣನೊಳಿಸಿಕೊಂಡು ಋಷಿಕೇಶ ಪೀಠದ ಪರಿವಾರ ಮಠದ ಋಷಿಕೇಶ ಪೀಠವನ್ನು ಕೂಡ ಅಲಂಕರಿಸಿ 2 ಬಾರಿ ಪರ್ಯಾಯವನ್ನು ಮಾಡಿದ ಮಹಾ ತಪಸ್ವಿಗಳು. ಅಂತಹ ವಿದ್ಯಾಮಾನ್ಯ ತೀರ್ಥರು ಈ ಭಂಡಾರಿಕೇರಿ ಮಠದಲ್ಲೇನೆ 1944ನೇ ಇಸ್ವಿಯಿಂದ 1951 ಇಸ್ವಿವರೆಗೆ ವಿಶೇಷವಾಗಿ ಲೋಕವಿಖ್ಯಾತರಾಗಿರ್ತಕ್ಕಂಥ ವಿಶ್ವೇಶ ತೀರ್ಥ ಶ್ರೀಪಾದರಿಗೆ ಇದೇ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದ ಒಳ್ಳೆ ವಿದ್ವಾಂಸರನ್ನಾಗಿ ಮಾಡಿದರು. ಹಾಗಾಗಿ ವಿಶ್ವೇಶ ತೀರ್ಥ ಶ್ರೀಪಾದರ ಪರ್ಯಾಯ ಶ್ರೀಪಾದರ ಗುರುಕುಲ ಇದಾಗಿದೆ. ವಿಶೇಷವಾಗಿ ಇಲ್ಲಿ ಸಭೆ ಮಾಧ್ಯರಾದ್ಯಂತ ಸಂವರ್ತಕ ಸಭೆ ನಡೀತಾ ಇತ್ತು. ಅಂತ ಒಂದು ವಿಶಿಷ್ಟವಾದ ಅನೇಕ ವಿದ್ವಾಂಸರನ್ನು ಗುರುಗಳು ತಯಾರು ಮಾಡಿದ್ದಾರೆ ನಮ್ಮ ಗುರುಗಳು. ಅಂತಹ ಅವರ ಪೀಠಾರೋಹಣ ಆಗಿ ಶತಮಾನೋತ್ಸವ ಈಗ ಸಂಭ್ರಮ 2026ನೇ ಇಸ್ವಿಯಲ್ಲಿ ಜುಲೈ 30ರಿಂದ ಸೆಪ್ಟೆಂಬರ್ 26ರವರೆಗೆ ಮಾಡಬೇಕಂತ ನಾವು ಸಂಕಲ್ಪಿಸಿದ್ದೇವೆ. ಅದರ ಆ ಶತಮಾನೋತ್ಸವ ಅವನ್ನು ಸಂಭ್ರಮವಾಗಿ ಆಚರಣೆ ಮಾಡಬೇಕೆಂಬ ದೃಷ್ಟಿಯಿಂದ ನಮ್ಮ 47ನೇ ಚಾತುರ್ಮಾಸ್ಯವನ್ನ ಈ ಬಾರುಕೂರಿನ ಭಂಡಾರಿಕೇರಿ ಮಠದಲ್ಲೇನೆ ನಾವು ಕುತ್ಕೊಳ್ಳಿಕ್ಕಿದ್ದೇವೆ. ಅದು ಜುಲೈ 29ರಿಂದ ಸೆಪ್ಟೆಂಬರ್ 26ರವರೆಗೆ ನಿರಂತರವಾದಂತಹ ಚಾತುರ್ಮಾಸ್ಯ, ಇದು ಶತಮಾನೋತ್ಸವದ ಅಂಗವಾಗಿ ಈ ಚಾತುರ್ಮಾಸ್ಯ ಅವಧಿಯಲ್ಲಿ ಅನೇಕ ಕಾರ್ಯಕ್ರಮಗಳಿದೆ. 48 ವಿದ್ವಾಂಸನಿಂದ ಚತುರ್ವೇದಗಳ ಪಾರಾಯಣ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದದ ಪಾರಾಯಣ. ಅದಾದ ನಂತರ ವಿಶೇಷವಾಗಿರ್ತಕ್ಕಂಥ ಮಹಾಭಾರತ ಐತಿಹಾಸಿಕ ಗ್ರಂಥ, ಅದರ ಸಾರವನ್ನು ಬದಿರತಕ್ಕಂತಹ ಮಧ್ವಾಚಾರ್ಯರ ಮಧ್ವ ಭಾರತದ 108 ಬಾರಿ 36 ವಿದ್ವಾಂಸರಿಂದ ಪಠಣ. ಅದು ನಮ್ಮ ಗುರುಗಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಗ್ರಂಥ. ಅದಾದ ನಂತರ ಚಾತುರ್ಮಾಸ್ಯ ಅವಧಿ ಪ್ರೋಷ್ಠಪದಿ ಭಾಗವತ ಪಠಣ ಶ್ರವಣಾದಿಗಳು ಮಾಡಬೇಕಾದ್ರಿಂದಾಗಿ 16 ಮಂದಿ ವಿದ್ವಾಂಸರಿಂದ ವಿಶೇಷವಾಗಿ ಯಾವ ಭಾಗವತದ ಪಾರಾಯಣ ಕಾರ್ಯಕ್ರಮ ಇದೆ. ಒಟ್ಟಿಗೆ 100 ಮಂದಿ ವಿದ್ವಾಂಸರು ಭಾರತ ಹಾಗೂ ಭಾಗವತ 4 ವೇದಗಳ ಪಾರಾಯಣವನ್ನು ನಡೆಸಿ 7 ದಿನಗಳ ಕಾಲ ಅವರು ಪ್ರತಿಯೊಬ್ಬರೂ ಕೂಡ 7 ದಿನಗಳ ಕಾಲ ಭಾಗವತ ಇದು ಪಾರಾಯಣಾದಿಗಳನ್ನು ಮಾಡಿ 2 ದಿನಗಳ ಕಾಲ ರಾಮ ಮತ್ತು ಕೃಷ್ಣ ಮಂತ್ರದ ಜಪಯಜ್ಞವನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರತಿಯೊಬ್ಬರು 7 ದಿನಗಳ ಕಾಲ ವೇದ ಪಾರಾಯಣ ಮಾಡಬೇಕು. ಅದನಂತರ 2 ದಿನಗಳ ಕಾಲ ಈ ಯಾವ ರಾಮ ಮಂತ್ರ ಕೃಷ್ಣ ಮಂತ್ರ ಜಪ ಯಜ್ಞವನ್ನು ನಡೆಸಬೇಕು. 9ನೇ ದಿನಗಳಲ್ಲಿ ಪ್ರತಿಯೊಬ್ಬರು 9 ದಿನ ಮಾಡಬೇಕು. 9ನೇ ದಿನಗಳಲ್ಲಿ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಸಂಭಾವನೆ ಕೊಟ್ಟು
ಪ್ರಶಸ್ತಿ ಮಾಧ್ವರಾಧ್ಯಾಂತ ಸಂವರ್ಧಕ ಸಭೆ ನಮ್ಮ ಗುರುಗಳು ಸ್ಥಾಪನೆ ಮಾಡಿದ್ದು, ವಿದ್ಯಾಮಾನ್ಯ ಗುರುಗಳು. ಆ ಸಭೆಯ ವತಿಯಿಂದ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಕೂಡ ಮಾಡಲಿಕ್ಕಿದ್ದೇವೆ. ಅದರ ದಿನನಿತ್ಯ ವಿಶೇಷವಾಗಿ ರಾಮ ಮಂತ್ರ, ಕೃಷ್ಣ ಮಂತ್ರ, ಜಪಯಜ್ಞ, ಅದರ ನಂತರ ವಿಶೇಷವಾಗಿ ಪಾರಾಯಣ ಯಜ್ಞ ಯಾಕೆ ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಗುರುಗಳ ಗೌರವಾರ್ಥ ಹಾಗೂ ವಿಶ್ವಕ್ಕೆ ಕಲ್ಯಾಣ ಆಗಬೇಕೆಂಬ ಉದಾತ್ತವಾದಂತಹ ಒಂದು ಉದ್ದೇಶದಿಂದ ನಮ್ಮ ಗುರುಗಳು 1961 ಡಿಸೆಂಬರ್ 62 ಜನವರಿಯಲ್ಲಿ ಆ ಇಸ್ವಿಯಲ್ಲಿ ಪಂಚಗ್ರಹ ಯೋಗ ಇದ್ದಾಗ ಲೋಕಕ್ಕೆ ಅನಿಷ್ಟ ಆಗುವ ಅಪಾಯ ಇತ್ತು. ಅದರ ನಿವೃತ್ತಿಗೋಸ್ಕರ ದೆಹಲಿಯಲ್ಲಿ 2 ತಿಂಗಳ ಕಾಲ ವಿಶ್ವ ಕಲ್ಯಾಣ ಯಜ್ಞವನ್ನು ಕೂಡ ಮಾಡಿಸಿದ್ದಾರೆ. ಆಗ ರಾಜೇಂದ್ರ ಪ್ರಸಾದ್ ಅವರು ಅಲ್ಲಿ ರಾಷ್ಟ್ರಪತಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಇದನ್ನು ಅಲ್ಲಿ ನಡೆಸಿದ್ರು. ಹಾಗಾಗಿ ನಮ್ಮ ಗುರುಗಳಿಗೆ ಲೋಕ ಕಲ್ಯಾಣಕ್ಕೋಸ್ಕರ ಯಜ್ಞ ಮಾಡೋದಂದ್ರೆ ಅತ್ಯಂತ ಪ್ರಿಯವಾದ್ರಿಂದಾಗಿ ಈ ಜಪಯಜ್ಞವನ್ನು ಅದಕ್ಕೋಸ್ಕರವೇ ನಾವು ಅವರ ಗೌರವಾರ್ಥ ಲೋಕ ಕಲ್ಯಾಣಕ್ಕೋಸ್ಕರ ಮಾಡಲಿಕ್ಕಿದ್ದೇವೆ. ಮತ್ತು ಪ್ರತಿನಿತ್ಯವೂ ಕೂಡ ವಿಶೇಷವಾದಂತಹ ನಾಮ ಸಂಕೀರ್ತನ ಯಜ್ಞ ನಡೀತಾ ಇದೆ. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮಹಾಭಾರತ ರಾಮಾಯಣ ಉಪಾಖ್ಯಾನಗಳ ಪ್ರವಚನ ವಿದ್ವಾಂಸರಿಂದ, ಮತ್ತೆ ಪ್ರೋಷ್ಠಪದಿ ಸಂದರ್ಭದಲ್ಲಿ 12ನೇ ತಾರೀಕು ಸೆಪ್ಟೆಂಬರ್ 12ರಿಂದ 26ರವರೆಗೆ 15 ದಿನಗಳ ಕಾಲ ಪ್ರತಿಯೊಂದು ಸ್ಕಂದದ್ದು ಕೂಡ ಬೇರೆ ಬೇರೆ ವಿದ್ವಾಂಸರಿಂದ ಉಪನ್ಯಾಸ, ಭಾಗವತ ಉಪನ್ಯಾಸ ಕಾರ್ಯಕ್ರಮ ಇರ್ತದೆ. ಎಲ್ಲ ಭಕ್ತರು ಇದರಲ್ಲಿ ಪಾಲ್ಗೊಂಡು ಇದರ ಒಂದು ಸದುಪಯೋಗವನ್ನು ಪಡಿಬೇಕು ಅಂತ ನಮ್ಮ ವಿಶೇಷವಾದಂತಹ ನಾವು ಅವರಿಗೆ ಆಹ್ವಾನ ಭಕ್ತಿಯಿಂದ ಆದರದಿಂದ ಕೊಡ್ತಾ ಇದ್ದೇವೆ. ಎಲ್ಲ ಈ ಯಾವ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಗುರುಗಳ ಅತ್ಯಂತ ತಪಸ್ಸುಗಳಾಗಿರ್ತಕ್ಕಂಥ ವಿದ್ಯಾಮಾನ್ಯ ಗುರುಗಳ ಗೌರವಾರ್ಥ ನಡೆಸುವಂತಹ ಈ ಯಜ್ಞದಲ್ಲಿ ಸರ್ವರೂ ಕೂಡ ಪಾಲ್ಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ವಿಶೇಷವಾಗಿ ಬಯಸ್ತಾ ಇದ್ದಾರೆ. ಮೊದಲು ಈ 4 ವೇದಗಳ ಪಾರಾಯಣ, ಅದಾದ ನಂತರ ಮಹಾಭಾರತದ ಪಾರಾಯಣ, ಅದಾದ ನಂತರ ಭಾಗವತದ ಪಾರಾಯಣ. ಜುಲೈ 30ರಿಂದ ಆಗಸ್ಟ್ 7ರ ತನಕ 10 ಮಂದಿ ಅಥರ್ವಣ ವೇದದ ವಿದ್ವಾಂಸರಿಂದ ಬೆಳಿಗ್ಗೆ 9 ಗಂಟೆಯಿಂದ 12:30ವರೆಗೆ ಮತ್ತೆ ಸಂಜೆ 3 ಗಂಟೆಯಿಂದ 5:30 ತನಕ ನಡೀತದೆ. ಅದಾದ ಬಳಿಕ 4 ಗಂಟೆಗೆ ವಿಶೇಷವಾಗಿ ಸಂಕೀರ್ತನ 4ರಿಂದ 5 ಗಂಟೆವರೆಗೆ, ಮತ್ತು 5ರಿಂದ 6:30 ತನಕ ವಿದ್ವಾಂಸರಿಂದ ಉಪನ್ಯಾಸಗಳಿರುತ್ತೆ. 6:30ಯಿಂದ 8 ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತದೆ. ಸಂಗೀತ, ಹರಿಕಥಾ ಕಾಲಕ್ಷೇಪ, ಯಕ್ಷಗಾನ ತಾಳಮದ್ದಳೆ, ವೀಣಾವಾದನ, ಮತ್ತು ಭರತನಾಟ್ಯ, ಮತ್ತು ಗಮಕ ವಾಚನ ವ್ಯಾಖ್ಯಾನ, ಮತ್ತು ಇದೇ ಮೊದಲಾದಂಥ ದಾಸವಾಣಿ, ಇವೇ ಮೊದಲಾದಂತಹ ಮತ್ತು ಸಾಮೂಹಿಕ ವಿದ್ಯೇಶ ವಿಠಲ ಅಂಕಿತ ಕೃತಿಗಳ ಸಾಮೂಹಿಕ ಗಾಯನ, ಇವೇ ಮೊದಲಾದ ಕಾರ್ಯಕ್ರಮಗಳು ಪ್ರತಿನಿತ್ಯ ಒಂದೊಂದು ದಿವಸ ಇರುತ್ತೆ. ಅದಾದ ನಂತರ ಆಗಸ್ಟ್ 8ರಿಂದ 16 ತನಕ ಯಥಾಪ್ರಕಾರವಾಗಿ 9 ಗಂಟೆಯಿಂದ ಬೆಳಿಗ್ಗೆ 12:30 ತನಕ ಮತ್ತು 3 ಗಂಟೆಯಿಂದ 5:30 ತನಕ ಸಾಮವೇದದ ಪಾರಾಯಣ ನಡೀತದೆ. ಅದರಲ್ಲಿ ಏನಾಗತ್ತೆ ಅಂದರೆ 7 ದಿನಗಳ ಕಾಲ ಅವರು ಪಠಣ ಮಾಡ್ತಾರೆ, ವೇದ ಪಠಣ. ಮತ್ತು 2 ದಿನಗಳ ಕಾಲ ಪ್ರತಿಯೊಬ್ಬರಿಗೂ 9 ಜನ, ಕೊನೆ 2 ದಿವಸ ರಾಮ ಮಂತ್ರ ಜಪ, ಶ್ರೀಕೃಷ್ಣ ಮಂತ್ರ ಜಪ ಯಜ್ಞ ನಡೀತದೆ ಅವರಿಂದ. ಅದಾದ ನಂತರ ಆಗಸ್ಟ್ 15ರಿಂದ 23ರ ತನಕ ಯಜುರ್ವೇದದ ಪಾರಾಯಣ 12 ಮಂದಿ ವಿದ್ವಾಂಸರಿಂದ ನಡೀತದೆ. ಅವರು 7 ದಿನಗಳ ಕಾಲ ಈ ಯಾವ ಯಜುರ್ವೇದದ ಪಾರಾಯಣ ತೈತ್ತರೆಯ ಶಾಖೆಯ ಪಾರಾಯಣವನ್ನು ಮಾಡಲಿಕ್ಕಿದ್ದಾರೆ. ಅದಾದಂಥ 2 ದಿನಗಳ ಕಾಲ ರಾಮಕೃಷ್ಣ ಮಂತ್ರದ ಜಪಯಜ್ಞ ನಡೀತಾ ಇದೆ. ಅದಾದ ನಂತರ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 3ರ ತನಕ ಈ ಯಾವ ಋಗ್ವೇದದ ಪಾರಾಯಣ, ಅದು ಒಂದು 16 ಮಂದಿ ವಿದ್ವಾಂಸರಿಂದ ಋಗ್ವೇದದ ಪಾರಾಯಣ ನಡೀತಾ ಇದೆ. ಕೊನೆ 2 ದಿನಗಳ ಕಾಲ ಯಥಾಪ್ರಕಾರವಾಗಿ ರಾಮಮಂತ್ರ, ಕೃಷ್ಣ ಮಂತ್ರ ಜಪಯಜ್ಞ ಇರ್ತದೆ. ಸೆಪ್ಟೆಂಬರ್ 2ರಿಂದ ಸೆಪ್ಟೆಂಬರ್ 10ರವರೆಗೆ ಅದು 2 ಗ್ರೂಪ್ ಮಾಡಿದ್ದೇವೆ, 18. ಮೊದಲನೇ ಗ್ರೂಪಿನಿಂದ ಆ ಸೆಪ್ಟೆಂಬರ್ 2ರಿಂದ ಸೆಪ್ಟೆಂಬರ್ 10ರವರೆಗೆ ವಿಶೇಷ ಮಹಾಭಾರತದ ತಾತ್ಪರ್ಯನಿರ್ಣಯದ ಪಾರಾಯಣ ಯಜ್ಞ ನಡೀತದೆ. ಮತ್ತೆ ಅವರು 2 ದಿನ ರಾಮ ಮಂತ್ರ, ಕೃಷ್ಣ ಮಂತ್ರ ಜಪವನ್ನು ಇರ್ತದೆ. ಮತ್ತೆ ವಿಶೇಷವಾಗಿ 9ರಿಂದ 17ರ ತನಕ, ಸೆಪ್ಟೆಂಬರ್ 9ರಿಂದ 17ರ ತನಕ
ಎರಡನೇ ಬ್ಯಾಚಿನಿಂದ ಮಹಾಭಾರತ ತಾತ್ಪರ್ಯ ಪಾರಾಯಣ ನಡೀತದೆ. ಮತ್ತೆ 2 ದಿನಗಳ ಕಾಲ ರಾಮ ಮಂತ್ರ ಕೃಷ್ಣ ಮಂತ್ರ ಜಪ ನಡೀತದೆ. ಕೊನೆಯದಾಗಿ ವಿಶೇಷವಾಗಿ ಸೆಪ್ಟೆಂಬರ್ 16ರಿಂದ ಸೆಪ್ಟೆಂಬರ್ 24 ತನಕ ಭಾಗವತದ ಪ್ರೋಷ್ಠಪತಿ ನಡೆಯುವ ಈ ಕಾಲದಲ್ಲಿ ವಿಶೇಷವಾಗಿ 16 ಮಂದಿ ವಿದ್ವಾಂಸರಿಂದ ಭಾಗವತದ ಪಾರಾಯಣ ನಡೀತದೆ. ಮತ್ತು 2 ದಿನಗಳ ಕಾಲ ರಾಮ ಮಂತ್ರ ಕೃಷ್ಣ ಮಂತ್ರ ಜಪ ನಡೀತಾ ಇದೆ. ಮತ್ತು ಪ್ರತಿನಿತ್ಯವೂ ಕೂಡ ಇದಲ್ಲದೇನೆ ಪಾರಾಯಣ ಜಪಯಜ್ಞ 24ಕ್ಕೆ ಮುಗಿತದೆ. ಆದರೆ ಪ್ರತಿನಿತ್ಯವೂ ಕೂಡ ಪ್ರವಚನ ಸಂಕೀರ್ತನ ಯಜ್ಞ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತದೆ. ಅದನ್ನು ಮತ್ತೆ ವಿಶೇಷವಾಗಿ ಅದನ್ನು ಈಗ ಸ್ಥೂಲ ರೂಪದಲ್ಲಿ ತಿಳಿಸಿದ್ದೇವೆ. ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಭಗವಂತರ ಅನುಗ್ರಹಕ್ಕೆ ಪಾತ್ರ ಆಗ್ಬೋದು. ವಿಶೇಷವಾಗಿ ನಮ್ಮ ಇದನ್ನು ಯೂಟ್ಯೂಬಿನಲ್ಲಿಯೂ ಕೂಡ ಇದನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ವಿದ್ಯೇಶನಾದ ವೈಭವ ಮತ್ತು ಭಂಡಾರಿಕೆರೆ ಮಠ, ವಿದ್ಯೇಶ ಭಂಡಾರ ಇವೇ ಮೊದಲಾದಂತಹ ಈ ಹೆಸರಿನಲ್ಲಿರುವಂತಹ ಚಾನೆಲ್ನಲ್ಲಿಯೂ ಕೂಡ ಇದನ್ನು ಪ್ರಸಾರ ಮಾಡುವ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಭಗವಂತರ ಅನುಗ್ರಹಕ್ಕೆ ಪಾತ್ರ.